ನೀವು ನೋಡ್ತಾ ಇದ್ದೀರಿ A9 ನ್ಯೂಸ್. ನಾನು ಅಮೀನ್ ಶೇಖ್. ಮಾಣಿಕೇಶ್ವರ ಸಂಸ್ಥೆ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸಾವಿರಾರು ವಿದ್ಯಾರ್ಥಿಗಳನ್ನು ಸಮ್ಮುಖದಲ್ಲಿ ಎಲ್ಲರೂ ಚಪ್ಪಾಳೆ ಮೂಲಕ ಜಿಲ್ಲೆಯಿಂದ ಹಿರಿಯ ಜೀವಿ ಇವತ್ತು ಬಿಜಾಪುರ ನಗರದಲ್ಲಿ ವ್ಯಾಪಾರ ಸಂಘದ ಬೆಳೀತಕ್ಕಂಥ ಅಧ್ಯಕ್ಷರಿಗೆ ಸನ್ಮಾನ ವೇದಿಕೆ ಮೇಲೆ ನಡೀತಾ ಇದೆ. ಹಾಗಾಗಿ ಇವತ್ತು ಈ ಸಂಸ್ಥೆ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡೋದಕ್ಕೆ ನಾನು ಬಯಸ್ತೀನಿ. ವಿಶೇಷವಾಗಿ ಈ ಸಂಸ್ಥೆಯ ಗುರುಗಳಾದಂಥ ಹುಟ್ಟಿಯವರು ಇಷ್ಟೊಂದು ಶ್ರಮಜೀವಿ, ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಂಸ್ಥೆಯನ್ನು ಬೆಳೆಸಬೇಕಾದ್ರೆ ಸುಮ್ಮನೆ ಆಗಂಗಿಲ್ಲ. ಪರಮ ಪೂಜ್ಯ ಇವತ್ತು ಬಂದಾಳ ಶ್ರೀಗಳು ಒಂದು ಸಂಸ್ಥೆಯನ್ನು ಸನ್ಮಾನ ಸ್ವೀಕರಿಸಿದ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ನಾನು ಮತ್ತೊಂದು ಸಲ ಸಂಸ್ಥೆ ಪರವಾಗಿ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪ್ರಸ್ತುತ ಸಂದರ್ಭದಲ್ಲಿ ಎಲ್ಲ ತಾಯಂದರಿಗೆ ಮತ್ತು ತಂದರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾರೆ. ಪ್ರಸ್ತುತ ಸಂದರ್ಭದಲ್ಲಿ ಎಲ್ಲ ಪಾಲಕರು, ತಾಯಂದರು ಮತ್ತು ತಂದೆಯವರು ಮಕ್ಕಳಿಗೆ ಯಾವ ರೀತಿ ಶಾಲೆ ಕಲಿಯ ಬಗ್ಗೆ ಒಂದೆರಡೇ ಮಾತು ಹೇಳ್ತೀನಿ ತಮ್ಮೆಲ್ಲರಿಗೆ. ತಂದೆ ತಾಯಿಯವರು ಎಲ್ಲ ಮಕ್ಕಳು ಶಾಂತತೆ ಆಗಬೇಕು. ಮುದ್ದ ಮಕ್ಕಳು ನೋಡ್ರಿ, ಇಲ್ಲಿ LKG ಮಕ್ಕಳು ನಿಮ್ಮ ಕಾರ್ಯ ಅವ್ರು ಏನು ಕಾಂಪಿಟೇಷನ್ ಕಾಲೇಜ್ ಸ್ಕೂಲ್ ಒಂದರಿಂದ ಅವ್ರು ಏನು ಕೆಲಸ ಹೇಳ್ತಾರೆ ಡ್ರೈನೇಜ್ ಎಷ್ಟು ಹೇಳಿದ್ರೆ ನೀರು ಹೇಳ್ತಾರೆ ಎಲ್ಲರೂ ಎಲ್ಲ ಮಾಡಿಕೊಡ್ತೀವಿ. ತಮ್ಮ ಹೆಸರು ಸರ್? ಇವತ್ತು ಮಾಣಿಕೇಶ್ವರಿ ಶಾಲೆ ಕಾಲೇಜಿನಲ್ಲಿ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಇಲ್ಲಿ ಮಾಣಿಕೇಶ್ವರಿ ಸ್ಕೂಲ್ನಲ್ಲಿ 6 ಜನ ಟಾಪರ್ಸ್ಗೆ ನಾವು ಇವತ್ತು ಸನ್ಮಾನ ಮಾಡಿದ್ವಿ. ಅದೇ ಥರ ಎಲ್ಲ ಮಕ್ಕಳು ಟಾಪರ್ ಆಗಲಿ. ಆಮೇಲೆ ಈ ಮಾಣಿಕೇಶ್ವರ ಸ್ಕೂಲಿಗೆ ಏನೇ ಸಹಾಯ ಬೇಕಾದರೂ ನಾನು ಯಾವಾಗಲೂ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 33ರ ಸದಸ್ಯರಾಗಿ ನಾನು ಯಾವಾಗಲೂ ಮಾಣಿಕೇಶ್ವರ ಸ್ಕೂಲಿಗೆ ಒಂದು ಬೆಂಬಲವಾಗಿರ್ತೀನಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀಗಳನ್ನು ಮನೋರಂಜನೆಯಿಂದ 2022-23ನೇ ಸಾಲಿನ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನವಾಗಿ ಆಗಮಿಸಿದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ಪ್ರಸ್ತುತ ಸಂದರ್ಭದಲ್ಲಿ ತುಂಬ ಸ್ವಾಗತ ಮಾಡ್ತಾ, ಈ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಸುಮಾರು ನಾವು 18 ಮಕ್ಕಳು ನಾವು ಸನ್ಮಾನಿಸಿದೆವು. ಒಂದು ಮಗು ಕುಲ್ಗೋಡ್ರ ಒಂದು ಮಗು ರಾಜ್ಯಕ್ಕೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಈ ಮಗು ಬರ್ತಕ್ಕಂಥ ಮುಂದಿನಗಳು ಬರ್ತಕ್ಕಂಥ ಮಗು ನಾಡು ಅಥವಾ ದೇಶ ನನಗೇನು ಕೊಟ್ಟ ಒಂದು ಪೂರ್ವದಲ್ಲಿ ನಾನು ನಾಡಕ್ಕಾಗಿ ದೇಶಕ್ಕಾಗಿ ಏನು ಒಂದು ಒಳ್ಳೆಯ ಕಾಣಿಕೆಯನ್ನು ಕೊಡಬಲ್ಲೆ ಅಂತ ಒಂದು ಸಾಮರ್ಥ್ಯ ಆ ಮಗು ನಿಂತಲ್ಲದ ಆ ಮಗುವಿಗೆ ಆ ದೇವರ ಎಲ್ಲ ಕನಸುಗಳು ನನಸು ಮಾಡ್ತಕ್ಕಂಥ ಸಾಮರ್ಥ್ಯ ಮಗುವಿಗೆ ಕೊಡಲಿ. ನಾನು ಈ ಪ್ರಸ್ತುತ ಸಂದರ್ಭದಲ್ಲಿ ಒಂದು ಆಶೆಯನ್ನು ವ್ಯಕ್ತಪಡಿಸ್ತೇನೆ. ನಮ್ಮ ಈ ವಾರ್ಡ್ನಲ್ಲಿ 33ನೇ ವಾರ್ಡ್ನಲ್ಲಿ ಎಷ್ಟು ಸುಮಾರು 3 ಬಡವ ಮಕ್ಕಳಿಗೆ ನಾನು ಪ್ರಸ್ತುತ ಸಂದರ್ಭದಲ್ಲಿ ಉಚಿತ ಶಿಕ್ಷಣ ಕೊಡ್ತಂತ ಹೇಳಿ ಪ್ರಸ್ತುತ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾರು ಬಡವರನ್ನು ಆ ವಾರ್ಡ್ ಮೆಂಬರ್ ಬಂದು ಇಂಥ ಮಕ್ಕಳು ಬಡವರಂದಾಗ ಆ 3 ಮಕ್ಕಳಿಗೆ ಉಚಿತ ಶಿಕ್ಷಣ 1ರಿಂದ 10ನೇ ತನಕ ಉಚಿತ ಶಿಕ್ಷಣ ಕೊಡಬೇಕಂತ ನಾನು ಪ್ರಸ್ತುತದಲ್ಲಿ ಆಸೆ ಇಟ್ಕೊಂಡೇನು. ಅವ್ರು ಯಾವಾಗ ಬಂದು ಹೇಳ್ತಾರೆ ಅಂಥ ಮಕ್ಕಳಿಗೆ ನಾನು ಉಚಿತ ಶಿಕ್ಷಣ ಕೊಡಿಸುತ್ತೆ ಪ್ರಸ್ತುತ ಸಂದರ್ಭದಲ್ಲಿ ನನ್ನ ಆಸೆಯನ್ನು ಪ್ರಸ್ತುತ ಸಂದರ್ಭದಲ್ಲಿ ಆಸೆ ಮಾಡ್ತೀನಿ. ಅದ್ರ ಜೊತೆಗೆ ಅವ್ರು ಇನ್ನೊಂದು ಕೇಳ್ಕೊತೇನೆ, ನಮ್ಮ ಶಾಲೆಯಲ್ಲಿ ಇಲ್ಲಿ ನೀರಿನ ಸಮಸ್ಯೆ ಮತ್ತು ರೋಡಿನ ಸಮಸ್ಯೆ, ಒಂದು ಡ್ರೈನೇಜ್ ಸಮಸ್ಯೆ ಭಾಳ ಅಲ್ಲ. ಅವ್ರು ಮುಂದೆ ಬರ್ತಕ್ಕ ದಿನಗಳಲ್ಲಿ ಕಾರ್ಪೊರೇಟ್ ಈಗಾಗಲೇ ನಾವು ಮಾತುಕೊಟ್ಟಾಗ ಆ ಮಾತಿನ ಪ್ರಕಾರ ಈ ವಾರ್ಡಲ್ಲಿರ್ತಕ್ಕಂಥ ಈ 3 ವಾರ್ಡಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ ಮತ್ತು ಲೈಟ್ ಸಮಸ್ಯೆ ನೆರವೇರಿಸಬೇಕಂತೇಳಿ ಮತ್ತೊಂದು ಸನ್ಮಾನ ಅವರಲ್ಲಿ ವಿನಂತಿ. ತಮ್ಮ ಹೆಸರು ಸರ್? ತಮ್ಮ ಹೆಸರು ಸರ್? ತಮ್ಮ ಹೆಸರು ಸರ್? ಚಿದಾನಂದ ಸಂಘ ಶಾಲೆಯ ಸಂಸ್ಥಾಪಕ ದೊಡ್ಡ IAS ಆಫೀಸರ್ ಆದ. ತಾಯಿ ಕಷ್ಟದ ಯಾವ ಪರಿಜ್ಞಾನ ಮಗನಿಗೆ ಇರಲಿಲ್ಲ. ಒಂದು ಶ್ರೀಮಂತ ಕುಟುಂಬದ ಹೆಣ್ಣು ಮಗುವಿನ ಜೊತೆ ಮಗಳನ್ನ ಕೊಟ್ಟು ಮದುವೆನೂ ಆಯಿತು. ಕೊನೆಗೆ ಏನಾಯ್ತಪ್ಪ ಅಂತಂದ್ರ ತಾಯಿ ಬಡತನದಲ್ಲಿ ಬೆಳೆದಿದ್ರು. ಅವಳಿಗೆ ಈ ಕ್ಲಾಸ್ 1 ಸೊಸೈಟಿ ಬಗ್ಗೆ ಅರಿವಿರಲಿಲ್ಲ. ಅಂತ ಸಂದರ್ಭದಲ್ಲಿ ತಾಯಿಗೆ ತನ್ನ ಮನಿ ಗಾರ್ಡನ್ ಒಂದು ಮೂಲೆಯೊಳಗೆ ಒಂದು ಸಣ್ಣ ಪತ್ರಾಸ್ ರೂಮ್ ಕೊಟ್ಟು ಆ ತಾಯಿಯನ್ನು ಸಲುವಿದ. ಸುಮಾರು ದಿನಗಳಾದ ಒಬ್ಬ ಮಗನು ಜನಿಸ್ತ. ತಾಯಿ ತೀರ್ಕೊಂಡು ಯಾವ ಸುಖವನ್ನು ತಾಯಿ ಕಾಣಲಿಲ್ಲ. ಕಾಣದೇ ಇರೋ ತಾಯಿ ತೀರ್ಕೊಂಡಾಗ ಮಣ್ಣು ಮಾಡಿ ಬಂದ ನಂತರ ಆ ಮೂಲೆಯಲ್ಲಿದ್ದಂತ ಮನೆಯನ್ನ ಆಳುಗಳಿಗೆ ಸೂಚನೆಯನ್ನು ಕೊಟ್ಟ. ಅವಾಗ ಅವನ ಮಗ ಹೇಳ್ದ, ಅಪ್ಪ ಅದನ್ನ ತೆಗಿಸ್ಬೇಡ. ಯಾಕಂತ ಕೇಳ್ದ. ಇಲ್ಲ ಇನ್ನು ತೆಗಿಸ್ಬೇಕಲ್ಲ. ಇಲ್ಲ ತೆಗಿಸ್ಬೇಡ, ಯಾಕೆ ನಿನಗೂ ವಯಸ್ಸಾಯ್ತ, ನಿನಗೂ ಅಲ್ಲೇ ಮನಿ ಕಟ್ಟಬೇಕಾಗ್ತದೆ, ಹೊಸದೇ ಕಟ್ಟುದು ಅದೇ ಅದಕ್ಕೆ ಕೆಡಬೇಡ ಅಂತಂದು. ಸೊ ನಾವು ಮಕ್ಕಳಿಗೆ ಏನನ್ನ ಕೊಡ್ತೇವೆ, ಏನನ್ನ ಕಲಿಸ್ತೇವೆ, ಅದನ್ನ ನಾವು ಪಡ್ಕೊಳ್ತೇವೆ. ಎಲ್ಲ ಇಲ್ಲಿ ಪಾಲಕರು ಸೇರಿದ್ದೀರಿ, ದಯವಿಟ್ಟು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ 2 ಅಕ್ಷರ ಕಡಿಮೆ ಕಲಿಸ್ರಿ.
ಸಂದರ್ಭದಲ್ಲಿ ನಾನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಯಾಕಂದ್ರೆ ಈಗ ಯಾರು ತಸ್ಮೈ ಶ್ರೀ ಗುರುವೇ ನಮಃ. ಬೋಲೋ ಭಾರತ್ ಮಾತಾ ಕೀ. ಶಾಂತಗತಿಯಿಂದ ಅತಿಥಿಗಳ ಮಾತುಗಳನ್ನ ವೀಕ್ಷಣೆ ಮಾಡಬೇಕಾಗಿ ಕೇಳ್ಕೊತಾ ಇದ್ದೇನೆ. ಈ ಕಶ್ಮೀರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಈ ಪಬ್ಲಿಕ್ ಶಾಲೆ ಇದರ ವಾರ್ಷಿಕ ಸ್ನೇಹ ಸಮ್ಮಾನದ ಅಂಗವಾಗಿ ಉಪಸ್ಥಿತರಿರುವ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಆತ್ಮೀಯ ಪಾಲಕರೇ ಮತ್ತು ಡೆಡಿಕೇಟೆಡ್ ಸ್ಟಾಫ್, ನಮ್ಮ ಆಫೀಸರ್ ಡೆಡಿಕೇಟೆಡ್ ಸ್ಟಾಫ್, ಇವತ್ತಿನ ಈ ಸಾಯಂಕಾಲದ ಎಸ್ಪೆಷಲಿ ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ಕುಮಾರಿ ಸುಷ್ಮಿತಾ ಗುಲ್ಗೌಡರ್ ಹಾಗೂ ಲಲಿತಾ ಜನಲ್, ಶ್ರೀ ಕುಮಾರಿ ಶ್ರೇಯಾ ಬಿರಾದಾರ್, ಶ್ರೀ ಕುಮಾರಿ ಗೌರಮ್ಮ ಪಾಟೀಲ್, ಕುಮಾರಿ ಸೌಂದರ್ಯ ಚಿರಾಶೆಟ್ಟಿ, ಕುಮಾರಿ ಕೀರ್ತಿ ಸಿ ಕನ್ನಾರ್, ಕುಮಾರಿ ಭಾಗ್ಯಶ್ರೀ ಉಗ್ರಾನ್, ಕುಮಾರಿ ಶಿವಾನಿ ಅಜಾರ್ಕರ್, ಕುಮಾರಿ ಸಾಕ್ಷಿ ಮಂಡಳ್, ಇವರೆಲ್ಲರಿಗೂ ನಮ್ಮ ಈ ಸಭೆಯ ಪರವಾಗಿ ಹಾಗೂ ಎಲ್ಲ ಪಾಲಕರ ಪರವಾಗಿ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಆಫೀಸರ್ ಅವರು ಮಾಡುವಂಥ ಒಂದು ಶ್ರಮ ಪರಿಶ್ರಮ, ನೀವು ರಸ್ತೆ ಜನ ವಿದ್ಯಾರ್ಥಿಗಳು ಯಾಕೆ ಸಕ್ಸಸ್ ಆದರು, ನಾವು ಬೇರೆ ವಿದ್ಯಾರ್ಥಿಗಳು ಯಾಕೆ ಸಕ್ಸಸ್ ಆಗ್ತಾ ಇಲ್ಲ, ಆಫೀಸರ್ ಕೂಡ ಎಲ್ಲ ಸ್ಪೆಂಡ್ ಮಾಡಿದ್ದಾರೆ. ಬಟ್ ಸಕ್ಸಸ್ ಕಮ್ಸ್ ಎವ್ರಿ ಸಕ್ಸಸ್ ಕಮ್ ಹರ್ ಜೀತ್ಗೆ ಕೀಮತ್ ಹೋತೆ. ಇವರೆಲ್ಲರೂ ಸಾಧನೆ ಮಾಡಿರೋದ್ರೆ ಅವರದೇ ಆದಂಥ ಒಂದು ಪರಿಶ್ರಮ, ಒಂದು ತಮ್ಮ ಸ್ಫೂರ್ತಿ, ಇದರಿಂದಾಗಿ ಅದೇ ಥರವಾದಂಥ ಒಂದು ಡೆಡಿಕೇಶನ್ ನೀವು ಕೂಡ ಮಾಡಿದ್ರೆ ಡೆಫಿನೆಟ್ಲಿ ಮುಂದಿನ ವರ್ಷ ನೀವು ಕೂಡ ಇದೇ ವೇದಿಕೆಯಲ್ಲಿ ಸನ್ಮಾನ ಮಾಡ್ಕೊಂತ ಟೈಮ್ ದೂರಿಲ್ಲ. ಸೊ ಜನನಿ ಜನ್ಮಭೂಮಿ, ಈ ತಾಯಿ ಋಣ ಮತ್ತು ಈ ಭೂಮಿ ಋಣ ಎಷ್ಟಾದ್ರೂ ತೀರ್ಸಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ದೃಷ್ಟಾಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಒಬ್ಬ ಸಾಕಷ್ಟು ದುಡ್ಡು ಗಳಿಸಿದೆ, ಅವೇ ಒಂದು ಸ್ವಾಮಿಗಳಿಗೆ ಹೋಗಿ ಹೇಳೋ ಇದು ಸ್ವಾಮಿಗಳೇ ನಾಲ್ಕು ಸಾಕಷ್ಟು ಗಳಿಸಿನಿ, ಎಲ್ಲರೂ ಹೇಳ್ತಾರೆ ತಾಯಿ ಋಣ ರಾಜ್ಯ ಹೇಳ್ತಾರೆ, ಅದಕ್ಕೊಂದು ಏನಾದ್ರು ಉಪಾಯ ಹೇಳ್ರಿ, ಒಟ್ಟು ತಾಯಿ ಋಣ ಬಿಟ್ಟಿಸ್ಬೇಕು ನನಗೆ. ಅವನು ಇದೇ ನೋಡೋದ್ರಲ್ಲಿ ಸ್ವಲ್ಪ ಒಂದು ಕೆಲಸ ಮಾಡ್ರಿ, ನಿಮ್ಮ ಏನೋ ಒಂದು ಕಾಶಿ ರಾಮೇಶ್ವರಿಂದ ಹೆಣ್ಣೆ ಮೇಲೆ ಎತ್ಕೊಂಡು ಆ ಪುಣೆಸ್ಗೆಲ್ಲ ದರ್ಶನ ಮಾಡ್ತೀವಿ ಕ್ಷೇತ್ರ ಆಯ್ತು. ಯಾಕಂದ್ರೆ ದಿನ ಸಾಯಂಕಾಲ ತಾಯಿಗೆ ಹೊತ್ಕೊಂಡು ಹೋಗ್ತದೆ, ಸಾಯಂಕಾಲ ತಲೆಗಿಳಿಸಿ ಅಲ್ಲೇ ಮುಖ ಮಾಡೋರು, ಮತ್ತೆ ಮುಂಜಾನೆ ಹೇಳ್ತಾರೆ, ಮತ್ತೆ ನಾಷ್ಟ ಮಾಡೋರು, ಮತ್ತೆ ಯಾಕೆ ಎತ್ಕೊಂಡು 15-20 ದಿವಸ ಆಗ್ಬೇಕ ಕಾಶಿಯೆಲ್ಲ ದರ್ಶನ ಮಾಡ್ತೀವಿ. ಮಾಡಿಸೋದಾಗ್ಬೇಕ ಅವ್ರ ತಾಯಿಗೆ ಹೇಳೋ ಯಾವಾಗ ತಾಯಿ ಋಣ ಮುಟ್ಸೋಕೆ ಆಗಲ್ಲ ತಪ್ತಾರೆ ಎಲ್ಲರೂ, ನಾನು ಹೊತ್ಕೊಂಡು ತೊಗೊಂಡು ಬಂದು ನೀನು ಎಲ್ಲ ದರ್ಶನ ಮಾಡ್ತೀನಿ, ನೀನು ಋಣ ಮುಟ್ಕೊಳ್ತಾವ. ಅದಕ್ಕೆ ತಾಯಿ ಹೇಳು ಯಾಕಲ್ಲಕ್ಕಪ್ಪ ಅಲ್ಲಿ ಇಟ್ಟು ಇಲ್ಲಿ ಹೊರತನ ಎಷ್ಟು ದಿವಸ ಕರ್ಕೊಂಡು ಬಂದ ನಾನು ಹೊತ್ಕೊಂಡು ಏನೇ ಒಂದು 15-20 ದಿವಸ ಹೊತ್ಕೊಂಡು ತೊಗೊಂಡಿದ್ದೀನಿ, ಒಂದು 15-20 ದಿವಸ ಅಷ್ಟೇ. ಯಪ್ಪ ನೀ ಇಳಿಸಿದಂಗ 9 ತಿಂಗಳು ಒಂದೇ ಸಲ ಇಳಿಸಿದ್ದಂಗೆ ಇರ್ತೀನಿ ಭೂಮಿ ವ್ಯವಸ್ಥೆ ಹೇಳಕ್ಕೆ. ನಾನು ಅಪರ್ಷಣ ಹಾಕಿದ್ನಿ, ನೀವು 9 ತಿಂಗಳು ಒಂದೇ ಸಲ ಇಳಿಸಲಾರ ತೊಗೊಂಡ್ಬಂದು ನಾ ನಿಮ್ಗೆ ತಾಯಿ ಋಣ ಎಷ್ಟಾದರೂ ಮುಟ್ಟಿಸಲು ಸಾಧ್ಯ ಇಲ್ಲ. ಅದೇ ಥರ ಗುರುವಿನ ಋಣನೂ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಸೊ ಇದು ನನಗೊಂದು ಟೈಮ್ ಕೊಟ್ಟ ನಮ್ಗೆಲ್ಲರಿಗೂ ನಮಸ್ಕಾರ. ಆಗಿರ್ತಕ್ಕಂಥವರ ಸಹೋದ್ಯೋಗಿಯವ್ರನ್ನ ಮಿತ್ರರನ್ನ ಎಲ್ಲರೂ ಚಪ್ಪಾಳ ಮೂಲಕ ಶುಭ ಹಾರೈಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮ ಹೆಮ್ಮೆಯ ಸಹೋದರ ಪತ್ರಿಕಾ ಮಿತ್ರರಿಗೆ ಸಂಸ್ಥೆಯ ಮುಖ್ಯಸ್ಥರಿಂದ ಕುಮಾರ KT ಕನ್ನ, ಸಾಕ್ಷಿ ಮಸಲ್, ಸಂಸ್ಥೆಯ ವಿದ್ಯಾರ್ಥಿಗಳಿಗೆ, ಸಂಸ್ಥೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅವರ ಹಾಗೆ ಮುಂದೆ ಬರ್ತಕ್ಕಂಥ SLC ಮತ್ತು PUC ವಿಭಾಗದ ವಿದ್ಯಾರ್ಥಿಗಳು ಇದಕ್ಕಿಂತ ಹೆಚ್ಚಿನದ ಇನ್ನೂ ಅತಿ ಹೆಚ್ಚು ಅಂಕ ಪಡೆಯುವ ಮೂಲಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಾಗಿ ಹೊರಹೊಮ್ಮಲಿ. ಹಾಗೆ ಈ ಒಂದು ವೇದಿಕೆ ಮೇಲೆ ಕುಮಾರ್ ಲಲಿತ್ ದಲಾಲ್ 95% ತೆಗೆದುಕೊಂಡು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಹೀಗೆ ಕುಮಾರಿ ಶ್ರೇಯಾ ಬಿರಾದಾರ್ 94 ಅಂಕಗಳನ್ನು ತೆಗೆದುಕೊಂಡು ನಮ್ಮ ಸಂಸ್ಥೆಗೆ ಹೆಸರು ಪಡೆದಕ್ಕಾಗಿ ನಮ್ಮ ಸಂಸ್ಥೆಯ ಪರವಾಗಿ 3 ವಿದ್ಯಾರ್ಥಿಗಳಿಗೆ ಈಗ ಪ್ರೀತಿಯ ಸನ್ಮಾನ ಆಗುತ್ತದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಅವರ ಇಲ್ಲಕ್ಕೆ ಆಶಿಸ್ತಾ
ಸರ್ ಸರ್ ಈ ಕಡೆ ಲಕ್ಷ ಕೊಡಿ. ಒಳ್ಳೇದಾಗ್ಲಿ ಅಂತ ತಮ್ಮೆಲ್ಲರ ಪ್ರೀತಿ ಹಾರೈಕೆಲ್ಲ ಆಶಿಸ್ತೇನೆ. ಸನ್ಮಾನ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ತುಂಬ ಹೃದಯದ ವಂದನೆ ಅಭಿನಂದನೆ ಸಲ್ಲಿಸ್ತೇನೆ. ಮುಖಂಡರ ಗಣ್ಯರಿಂದ ಇವತ್ತು ಸನ್ಮಾನವನ್ನ ನೆರವೇರಿಸ್ತಾ ಇದ್ದೇವೆ. ಸಂಸ್ಥೆಯ ಮುಖ್ಯಸ್ಥರು ಧರ್ಮಪತ್ನಿಯರಾಗಿರ್ತಕ್ಕಂಥ ಅವರಿಗೆ ಎಲ್ಲ ಮತ್ತು PUC ವಿಭಾಗದಲ್ಲಿ ವಿದ್ಯಾರ್ಥಿಗಳು ಇದಕ್ಕಿಂತ ಹೆಚ್ಚಿನದ ಇನ್ನೂ ಅತಿ ಹೆಚ್ಚು ಅಂಕ ಪಡೆಯುವ ಮೂಲಕ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಹೊರಹೊಮ್ಮಲಿ. ಹಾಗೆ ಈ ಒಂದು ವೇದಿಕೆ ಮೇಲೆ ಸರ್ ಸರ್ ಈ ಕಡೆ ಲಕ್ಷ ಕೊಡಿ. ವೇದಿಕೆ ಮೇಲೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ ಸಂಸ್ಥೆ ಮೂಲಕ ಹೇಳ್ಕೊಳ್ತಾ ಸಂಸ್ಥೆಯ ವಿದ್ಯಾರ್ಥಿಗಳು ಅಲ್ಲಿ ಬಂದಿರತಕ್ಕಂಥ ಪಾಲಕ ಪೋಷಕರಿಗೆ ಹಿರಿಯರು ಆಶ್ರಯದಲ್ಲಿ 2022-23ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ. ಈ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾಳಜಿಯನ್ನು ಉಳ್ಳಂತ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಸಂಸ್ಥೆ ಬೆಂಗಳೂರು ವಿಜುಗೌಡ ಪಾಟೀಲ್ ಸರ್ ಅವರೇ, ಜೊತೆಗೆ ವೇದಿಕೆಯ ಮೇಲೆ ಆಸೀನರಾದಂಥ ಅವರಿವರೆನ್ನದೇ ಎಲ್ಲ ಹಿರಿಯರೇ, ಭವಿಷ್ಯದ ಭಾರತವನ್ನು ಕಟ್ಟುವಂತ ನಿಟ್ಟಿನಲ್ಲಿ ಭವಿಷ್ಯದ ಭಾರತದ ನಿರ್ಮಾತೃಗಳಾದಂತಹ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ,
ಎರಡು ಮಾತು ಈ ಸತ ನಾನು ಭಾಷಣ ಮಾಡ್ಕೋತಿದ್ರ ಸರಿ ಅನ್ಸಲ್ಲ. ಒಂದು ಸಣ್ಣ ದೃಷ್ಟಾಂತ ಹೇಳಿ ನನ್ನ ಮಾತನ್ನ ಮುಗಿಸ್ಬಿಡಿ.
ಒಂದು ವೇದಿಕೆಗೆ ಮೇಲೆ ಸಂಸ್ಥೆಯಿಂದ ಸನ್ಮಾನಗೊಳಿಸ್ತಾ ಇದ್ದಾರೆ. ಸಂಸ್ಥೆ ಮುಖ್ಯಸ್ಥರು ಅವರನ್ನ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡೋದ್ರ ಮೂಲಕ ಒಂದು ಕಿರು ಕಾಣಿಕೆ ಕೊಟ್ಟು ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಎಲ್ಲರೂ ಚಪ್ಪಾಳೆ ಮೂಲಕ ಪತ್ರಕರ್ತರನ್ನ ಹಾಗೂ ಈ ಒಂದು ವೇದಿಕೆ ಮೇಲೆ ಅತಿಥಿಯಾಗಿರ್ತಕ್ಕಂಥವರ ಸಹೋದ್ಯೋಗಿಯವರನ್ನ ಮಿತ್ರರನ್ನ ಎಲ್ಲರೂ ಚಪ್ಪಾಳೆ ಮೂಲಕ ಶುಭ ಹಾರೈಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮ ಹೆಮ್ಮೆಯ ಸಹೋದರ ಪತ್ರಿಕಾ ಮಿತ್ರರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ. ಒಳ್ಳೇದಾಗ್ಲಿ ಅಂತ ತಮ್ಮೆಲ್ಲರ ಪ್ರೀತಿ ಹಾರೈಕೆಯಲ್ಲಿ ಆಶಿಸ್ತೇನೆ. ಸನ್ಮಾನ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ತುಂಬ ವಂದನೆ ಅಭಿನಂದನೆ ಸಲ್ಲಿಸ್ತೇನೆ. ಯಾವುದೇ ಪರಿಸ್ಥಿತಿ ಬಂದರೂ ಮಕ್ಕಳನ್ನ ಶಾಲೆ ಅರ್ಧ ನಿಲ್ಸಂಗಿಲ್ಲ. ನೀವು ಹಿಂಗೆಲ್ಲ ಪ್ರಮಾಣ ಮಾಡಿ ಶಾಲೆ ಕಳಿಸ್ರಿ ಮಕ್ಕಳಿಗೆ. ಒಂದಿನ ನಿಮ್ಮ ಮಗು ವಿಶ್ವೇಶ್ವರ ಯಾವುದೇ ರೀತಿ ಸಂದೇಹಗಳು ಇಲ್ಲೇ ಇಲ್ಲ. ನಿಮ್ಮ ಮಗುನು ಒಂದಿನ ದೊಡ್ಡ ಇಂಜಿನಿಯರ್ ಆಗೇ ಇರ್ತಾನೆ. ನೀವು ಆ ರೀತಿ ಎಲ್ಲ ಮಕ್ಕಳನ್ನ ಪ್ರೋತ್ಸಾಹಿಸ್ಬೇಕು. ಶಾಲೆ ಬರ್ತಕ್ಕಂಥ ಸಂದರ್ಭದಲ್ಲಿ ನೀವು ಮಕ್ಕಳ ಮುಂದೆ ಯಾವುದೇ ತೊಂದರೆಗಳನ್ನು ಮಕ್ಕಳಿಗೆ ಹೇಳ್ಬಾರ್ದು. ನೀವು ಹೇಳಿದ್ರೆ ಮಕ್ಕಳು ಶಾಲೆ ಕಳಿಸ್ರಿ. ನೀವು ಏನು ಕನಸು ಕಂಡಿರಿ ಅವೆಲ್ಲ ಕನಸುಗಳು ನನ್ನ ಸಾರ್ಥಕ ಪ್ರಸ್ತುತ ಸಂದರ್ಭದಲ್ಲಿ ನನ್ನ ಇಚ್ಛೆಯನ್ನು ನಾನು ಹೊರಗಾಕ್ಲಿಕ್ಕೆ ಅವಕಾಶ ಕೊಡ್ತೇನೆ ತಾವೆಲ್ಲರಿಗೆ. ತಾವೆಲ್ಲ ಮಕ್ಕಳನ್ನು ನಿಧಾನವಾಗಿ ಶಾಲೆ ಕಳಿಸಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.